ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡಲು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಪಂಡಿತ್ ದಿನೇಶ್ ಗುರುಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಗುರುಜಿಯವರನ್ನ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇನ್ನು ಮೇ 17ನೇ ತಾರೀಕು ಅಂದರೆ ಈಗ ಬರುವಂತಹ ತಿಂಗಳ ಮೇ 17ನೇ ತಾರೀಕು 106ನೇ ಬ್ಯಾಚ್ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಜ್ಯೋತಿಷ್ಯ ಕ್ಲಾಸಸ್ಗೆ ನೀವು ಕೂಡ ಸೇರಬಹುದು. ಹಾಗೆ ಮನೆ ಮಂದಿಯೂ ಕೂಡ ಈ ಜ್ಯೋತಿಷ್ಯ ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಮನೆಯಲ್ಲಿಯೇ ಕುಳಿತು ಜ್ಯೋತಿಷ್ಯವನ್ನು ಕಲಿಬಹುದು. ಈಗಾಗಲೇ 6,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುರೂಜಿಯವರಿಂದ ಜ್ಯೋತಿಷ್ಯವನ್ನು ಕಲಿತು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ, ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಇನ್ನು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಗೌರಿಬಿದನೂರಿಂದ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಶಾರದಮ್ಮ, ನನ್ನ ಮಗನ ಮದುವೆ ಬಗ್ಗೆ ಕೇಳಬೇಕು. ಮಗನ ಡೇಟ್ ಆಫ್ ಬರ್ತ್ ಹೇಳಿ. 22/7/94 ಇಸ್ವಿ. 22/7/94. ಶುಕ್ರವಾರ. ಹುಟ್ಟಿದ ಸಮಯ ಮಧ್ಯಾಹ್ನ 3:15. ಮಧ್ಯಾಹ್ನ 3:15. ಓಕೆ. ಹುಟ್ಟಿದ ಸ್ಥಳ ಗೌರಿಬಿದನೂರು. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ. 22/7/1994. ಹಾಂ ಸರ್. ಸೊ ಇದ್ರ ಪ್ರಕಾರ ನೀವು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ 7ನೇ ಮನೆ ನೋಡೋಣ. ಮದುವೆ ವಿಚಾರದಲ್ಲಿ ಏನು ಹೇಳುತ್ತೆ ಅಂತ ನೋಡಿ. ಯಾವಾಗಲೂ ಕೂಡ 12ನೇ ಮನೆ ಬಂತು ಅಂತಂದರೆ ಅಲ್ಲಿ ಮ್ಯಾರೇಜ್ ಡಿಟ್ಯಾಚ್ಡ್ ಅಂತ ಬರುತ್ತೆ. ಮ್ಯಾರೇಜ್ ಅಂತ ನಾವು ತೊಗೊಂಡಾಗ ಒಂದು ನಿಮಿಷ, ಮ್ಯಾರೇಜ್ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಡಿಫಿಕಲ್ಟ್ ಮ್ಯಾರೇಜ್ ಅಂತ ಇದೆ, ಇಂಗ್ಲೀಷಲ್ಲಿ ಬರೆದಿದೆ. ಪಾಸಿಬಿಲಿಟಿ ಆಫ್ ಡಿವೋರ್ಸ್ ಇನ್ ಮ್ಯಾರೇಜ್. ಮದುವೆ ಮಾಡಿಕೊಂಡ್ರು ಯಾವುದಾದ್ರು ಒಂದು ಪಾರ್ಟ್ನರ್ ಅನ್ಹೆಲ್ತಿ ಅಂತ ಕೊಟ್ಟಿದೆ. ಸೊ ಇದರಲ್ಲಿ ಸ್ವಲ್ಪ ಕಷ್ಟ ಅಂತ ಬಂದಿದೆ. ಆಮೇಲೆ ಇನ್ನೊಂದು, ಮದುವೆ ಆದರೂ ಕೂಡ ತುಂಬ ಡಿಲೇ ಅಂತ ಬಂದಿರುತ್ತೆ. ಯಾವಾಗಲೂ ಅಷ್ಟೇ ಮೇಲ್ಗಡೆ ನಮ್ಮ 2 ಬಾಕ್ಸ್ ಹಾಕಿರ್ತೀವಿ. 2 ಬಾಕ್ಸ್ ಬರುತ್ತೆ. ಬಾಕ್ಸ್ ನಂಬರ್ 1, ಬಾಕ್ಸ್ ನಂಬರ್ 2 ಅಂತ ಬರುತ್ತೆ. ಬಾಕ್ಸ್ ನಂಬರ್ 1ನಲ್ಲಿರ್ತಕ್ಕಂಥದ್ದು ಹೈ ರಿಸಲ್ಟು, ಬಾಕ್ಸ್ ನಂಬರ್ 2 ಇರ್ತಕ್ಕಂಥದ್ದು ಲೋ ರಿಸಲ್ಟ್. ಸೊ ಅದನ್ನು ಆ ಥರ ಸ್ಪ್ಲಿಟ್ ಮಾಡಿದ್ದೀವಿ. ಇದರಲ್ಲಿ ನೀವು ನೋಡಿದಾಗ 12ನೇ ಮನೆ ರೆಡ್ ಬಂತು ಅಂತಂದರೆ 12 ಅಂತಂದರೆ ವಿಭಜನೆ, ಸಪ್ರೇಷನ್, ಕಸ್ಪಲ್ ಆ ಥರ ಹೇಳ್ತಾ ಇದೆ, ಕಷ್ಟ ಅಂತ ಹೇಳ್ತಾ ಇದೆ. ನೆಕ್ಸ್ಟು ಹೋಗ್ತೀವಿ. ಫಸ್ಟ್ ಗೇಟ್ ಎಂಟ್ರಿ ಸ್ವಲ್ಪ ಕಷ್ಟ ಇದೆ, ಬಟ್ ಅಂಡರ್ಗ್ರೌಂಡಲ್ಲಿ ಲೋ ಅಲ್ಲಿದೆ. ನೆಕ್ಸ್ಟ್ ಎಂಟ್ರ್ ಮಾಡ್ತೀವಿ, ಯಾವುದು ದಶಾದಲ್ಲಿ ನೋಡ್ತೀವಿ. ದಶಾದಲ್ಲಿ ನೋಡಿ ಅಲ್ಲಿ ಬಂತು ಅಂತಂದಾಗ ನಮಗೆ ಮುಕ್ತಿಗೆ ಹೋಗಬೇಕು. ಸೊ ಸ್ಟೇಜ್ ಬೈ ಸ್ಟೇಜ್ ಹೋಗಬೇಕು. ಸುಮ್ಮನೆ 7ನೇ ಮನೆಯಲ್ಲಿ ಆಗ್ರಹ ಇದೆ, ಅದಕ್ಕೆ ಮದುವೆ ಲೇಟು, ಶನಿ ಇದ್ದಾನೆ, ರಾಹು ಇದ್ದಾನೆ, ಏನೋ ಒಂದು ಹುಡುಕಿ ಹೇಳ್ತಾರಲ್ಲ, ಕಾಂಪೌಂಡ್ರ್ ವಿಚಾರ ಎಲ್ಲ ಭಾಳ ರಾಂಗ್ ಇರ್ತಕ್ಕಂಥದ್ದು. ಇಲ್ಲಿ 2034ವರೆಗೂ ರಾಹು ದಶೆ ನಡೀತಾ ಇದೆ. ರಾಹು ಹೇಗಿದೆ, ರಾಹು ಪ್ರಮೋಟ್ ಮಾಡ್ತಾನೆ ಇಲ್ವಾ, ಅದಾದ ಮೇಲೆ ನಾವು ಭುಕ್ತಿಗೆ ಹೋಗ್ತೀವಿ. 2026ವರೆಗೂ ಕೂಡ ಬುಧ ಭುಕ್ತಿ. ರಾಹು ಮತ್ತು ಬುಧನ ಕಾಂಬಿನೇಷನ್ ನೋಡ್ತೀವಿ. ರಾಹು ಮತ್ತು ಬುಧನ ಕಾಂಬಿನೇಷನ್ನು ಮ್ಯಾರೇಜಲ್ಲಿ ಹಾಕಿ ನೋಡಿದಾಗ ರಾಹು ಕಾಂಬಿನೇಷನ್ ಮೊದಲು ವೀಕ್ಷಣೆ ಮಾಡೋಣ. 11 to 5 ಮದುವೆ ಅಂದರೆ ಹುಡುಗಿ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಬಟ್ ಆದರೆ ಇಲ್ಲಿ ಎಂಡಲ್ಲಿ ಫೈನಲೈಸ್ ಮಾಡ್ತಾ ಇಲ್ಲ. ಇದು ಫ್ರೂಟು, ಇದು ಟೇಸ್ಟು. ಫ್ರೂಟು ಹಣ್ಣು ಮತ್ತು ಅದರದ್ದು ರುಚಿ. ಸೊ ಯಾವುದೇ ಬಂದರೂ ಕೂಡ ಅಲ್ಲಿ ಕ್ಯಾನ್ಸಲ್ ಆಗ್ತಾಯಿದೆ 10ನೇ ಮನೆ. ಮತ್ತು ಅಲ್ಲಿ ಕೂಡ ಎಂಡಲ್ಲಿ ಡೌನ್ ಇದೆ, ಸಬ್ಲಾರ್ಡ್ ಕಾಂಬಿನೇಷನ್ಸು ಡೌನ್ ಇದೆ. ಭುಕ್ತಿಗೆ ಬರೋಣ. ಭುಕ್ತಿ ಸೇಮ್ ಕಾಂಬಿನೇಷನ್ ತೋರಿಸ್ತಾ ಇದೆ, 12ನೇ ಮನೆ. ಸ್ವಲ್ಪ ಇದಕ್ಕೆ ಸಲಹೆ ಏನು ಕೊಡ್ತೀನಿ ಅಂದರೆ, ಯಾವುದೂ ಜಾತಕ ನೋಡ್ದಲೆ ನಿಮ್ಮ ಹುಡುಗನಿಗೆ ಫಸ್ಟ್ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಸ್ವಲ್ಪ ಡೌಟ್ಫುಲ್ ಇದೆ. ಈ ಕೇಸಲ್ಲಿ ಕ್ವಶನ್ ಮಾರ್ಕ್ ಇದೆ. ಅವನೇ ಆಗಬೇಕೋ ಇಲ್ವೋ ಗೋರಿದೆ. ಅವನು ಒಪ್ಕೊಳ್ತಾನೆ. ತುಂಬ ಜನ ಹೇಳ್ತಾರೆ ಅವ್ನು ನೋಡಿ ಅಂತ ಹೇಳ್ತಾನೆ, ಬಟ್ ಸಿಗ್ನಲ್ ಕರೆಕ್ಟಾಗಿ ಕೊಡಲ್ಲ. ತುಂಬ ಜನ ಹಂಗೆ ಮಾಡೋದು. ನೋಡಿ ನಾನು ನೋಡ್ತೀನಿ, ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಯಾವ್ದು ತೋರಿಸಿದ್ರು ಕೂಡ ಇದು ಸೆಟ್ ಆಗಿಲ್ಲ, ಅದು ಸೆಟ್ ಆಗಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಸ್ವಲ್ಪ ಸಮಸ್ಯೆ ಇರುತ್ತೆ. ಇದು ಮದುವೆ ಆಗೋಕ್ಕೂ ಸಮಸ್ಯೆ, ಮದುವೆ ಆದಮೇಲೂ ಸಮಸ್ಯೆ. ಸೊ ಈಗ ಮದುವೆ ಆದಮೇಲೂ ಕೂಡ ಸಮಸ್ಯೆ ಬರುತ್ತೆ. ಯಾಕೆ ಆಗಬೇಕು ಅಂತ ನೆಕ್ಸ್ಟ್ ಮಾತಾಡ್ತಾರೆ. ಈ ಒಂದು ವಿಚಾರಕ್ಕೆ 11, 2, 5 ಕಾಂಬಿನೇಷನ್ ಸ್ವಲ್ಪ ಬಲವಾಗಿದೆ. ಬಲಗೈ ಒಂದೇ ಒಂದು ಗ್ರಹ ಸ್ಟ್ರಾಂಗ್ ಇರೋದು. ಸೌತ್ ಆಫ್ರಿಕನ್ ಯೆಲ್ಲೋ ಸಫೈರ್ ನಮ್ಮ ಆಫೀಸಲ್ಲಿ ಸಿಗುತ್ತೆ. ತುಂಬ ಜನ ಇಲ್ಲಿ ಸಲಹೆ ಕೊಡ್ತೀವಿ, ಅಲ್ಲಿ ಯಾವುದೋ ಒಂದು ಅಲ್ಲೆಲ್ಲ ಪಕ್ಕದಲ್ಲಿರ್ತಕ್ಕಂಥ ಜ್ಯುವೆಲರಿ ಅಂಗಡಿಲಿ ಬ್ಯಾಂಕಾಕ್ ಸ್ಟೋನ್ ತೊಗೊಂಡ್ಬಿಡ್ತಾರೆ.
ಯಾಕಂದರೆ ನಮ್ಮದು ಒರಿಜಿನಲ್, ಯಾಕಂದರೆ ಮೈನ್ಸಿಂದ ಬಂದಿರತಕ್ಕಂಥದ್ದು ವೆರಿ ಎಕ್ಸ್ಪೆನ್ಸಿವ್. ಇವತ್ತು ಜೆಮ್ ಸ್ಟೋನ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಜೆಮ್ ಸ್ಟೋನ್ ಬಗ್ಗೆ ಮಾತಾಡಬೇಕು ಅಂತಂದರೆ ತುಂಬಾ ಕಷ್ಟ. ಮೈನ್ಸ್ ಎಲ್ಲ ಖಾಲಿಯಾಗಿದೆ. ಎಸ್ಪೆಷಲಿ ಬ್ಲೂ ಸಫೈರು ಮತ್ತು ಯೆಲ್ಲೋ ಸಫೈರು, ಎಮರಾಲ್ಡ್, ಈ ಮೂರು ಕೂಡ ಸಿಂಥೆಟಿಕ್ ಬರ್ತಾಯಿದೆ. ಸಿಂಥೆಟಿಕ್ ಸೇಮ್ ನೋಡೋಕೆ ಹಂಗೆ ಇರುತ್ತೆ. ಈ ಸ್ಪ್ರೈಟ್ ಬಾಟ್ಲ್ ಇರ್ತದಲ್ಲ, ಸ್ಪ್ರೈಟ್ ಬಾಟ್ಲನ್ನ ನೀಟಾಗಿ ಒಡೆದು ಅದನ್ನು ಕ್ಲೀನಾಗಿ ಕರು ಮಾಡಿ ತೋರಿಸಿರ್ತಾರೆ. ಅದು ನೋಡೋಕೆ ಎಮರಾಲ್ಡ್ ಥರನೇ ಕಾಣಿಸುತ್ತೆ, ಕ್ಲೀನಾಗಿ ಅದರದ್ದು ಶೇಪ್ ಎಲ್ಲ ಕಟ್ ಮಾಡಿ. ಆಮೇಲೆ ಬ್ಯಾಂಕಾಕ್ ಸ್ಟೋನ್ ಅಂತ ಕರೀತಾರೆ. ಈ ಬ್ಯಾಂಕಾಕ್ ಸ್ಟೋನ್ ಹೇಗೆ ಅಂತಂದರೆ, ಈಗ ಆ ಒಂದು ವೈಟ್ ಕಲರ್ ಇರ್ತಕ್ಕಂಥ ಒಂದು ಸ್ಟೋನು, ಅದಕ್ಕೆ ಕೆಮಿಕಲಿ ಹೀಟ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಕೆಮಿಕಲ್ ಹೀಟ್ ಟ್ರೀಟ್ಮೆಂಟ್ ನೀವು ಗೂಗಲ್ ಮಾಡಿ, ಸಿಗುತ್ತೆ ಎಲ್ಲನೂ. ಸಿಂಥೆಟಿಕ್ ಜೆಮ್ ಸ್ಟೋನ್ಸ್ ಅಂತ ಬರುತ್ತೆ. ಆ ಗ್ಲಾಸ್ಗೆ ಹೀಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಯೆಲ್ಲೋ ಕಲರ್ ಆಗುತ್ತೆ. ನೀವು ಎಷ್ಟೋ ವಾಸ್ಗಳು ನೋಡಿರ್ಬೋದು, ಗ್ಲಾಸ್ ವಾಸ್ ಯೆಲ್ಲೋ ಕಲರ್ ಇರುತ್ತೆ. ಎಷ್ಟೋ ವಾಸ್ ನೋಡಿರ್ಬೋದು ರೆಡ್ ಕಲರ್ ಇರುತ್ತೆ. ಕಲರ್ ಇರುತ್ತೆ ಆ ಗ್ಲಾಸ್ ಒಳಗಡೆ ಎಲ್ಲ. ಒಂದು ವಾಸ್ ಇರೋದು ಎಲ್ಲ ನಿಮ್ಮ ಫ್ಯಾನ್ಸಿ ಅಂಗಡಿಗೆ ಹೋದರೆ, ಕಾಸ್ಟ್ಲಿ ಫ್ಯಾನ್ಸಿ ಅಂಗಡಿಗೆ ಹೋದರೆ ಎಲ್ಲ ತುಂಬ ಇಟ್ಟಿರ್ತಾರೆ ಶೋ ಪೀಸ್ಗಳೆಲ್ಲ ಗ್ಲಾಸಲ್ಲಿ ಯೆಲ್ಲೋ ಕಲರ್ ಇರುತ್ತೆ. ಅದ್ರದ್ದೊಂದು ಸಣ್ಣ ಪೀಸ್ ಅದನ್ನು ಕರು ಮಾಡಿ ಸ್ಟೋನ್ ಥರ ಮಾಡಿಬಿಡ್ತಾರೆ. ಕರೆಕ್ಟ್ ಅದೇ ಕಲರ್ ಬರೋ ಥರ ಮಾಡ್ತಾರೆ. ಅದೆಲ್ಲ ತುಂಬ ಈಸಿ ಮತ್ತು ತುಂಬ ಖರ್ಚು ಕಮ್ಮಿ, ಬಟ್ ಅವ್ರಿಗೆ ಸೇಲ್ಸಲ್ಲಿ ಬೆಲೆ ಜಾಸ್ತಿ. ಸೊ ಇದು ನಿಜವಾದ ಜೆಮ್ ಸ್ಟೋನ್ ಅನ್ನೋಕ್ಕೆ ಲ್ಯಾಬ್ರೇಟ್ರಿಯಿಂದ ನಿಮಗೆ ಸರ್ಟಿಫೈಡ್ ಆಗಿರಬೇಕು. ಅದು ಗೌರ್ಮೆಂಟ್ ಲ್ಯಾಬಿಂದ ಸರ್ಟಿಫೈಡ್ ಆಗಿರಬೇಕು. ಈಗ ನಾವು ಕೊಡ್ತಕ್ಕಂಥ ಜೆಮ್ ಸ್ಟೋನ್ ಎಲ್ಲ ಗೌರ್ಮೆಂಟಿಂದ ಸರ್ಟಿಫೈ ಆಗಿರುತ್ತೆ, MSME ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಇವತ್ತು ಎಷ್ಟೋ ಪ್ರೈವೇಟ್ ಲ್ಯಾಬ್ಗಳಿದ್ದಾವೆ, ಯಾವುದೋ ಬೇಡದೇ ಇರತಕ್ಕಂಥದ್ದು ಅವ್ರದ್ದೇ ಲ್ಯಾಬ್ ಓಪನ್ ಮಾಡ್ತಾರೆ, ಅವ್ರದ್ದೇ ಸರ್ಟಿಫಿಕೇಟ್ ಅಂತಾರೆ. ಜನ ಯಾವ ಲೆವೆಲ್ಗೆ ಇಳಿದಿದ್ದಾರೆ ಅಂದರೆ, ದುಡ್ಡು ಮಾಡಬೇಕು ಅಂತಂದರೆ ಏನು ಬೇಕಾದ್ರೂ ತೋರಿಸ್ಬಿಡ್ತಾರೆ. ಇವಾಗೇನು ಇದಕ್ಕೆ ಸರ್ಟಿಫಿಕೇಟ್ ಸಿಗುತ್ತೇನ್ರಿ? ಸರ್ಟಿಫಿಕೇಟ್ ಯಾರಿಂದ ಸಿಗುತ್ತೆ? ಅವನೇ ಸರ್ಟಿಫಿಕೇಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವನದೇ ಯಾವುದೋ ಜೆಮ್ ಟೆಸ್ಟಿಂಗ್ ಲ್ಯಾಬೊರೇಟ್ರಿ ಅಂತ ಹಾಕ್ಬಿಡ್ತಾರೆ. ಅಲ್ಲಿ ಬ್ರ್ಯಾಕೆಟಲ್ಲಿ ಇಂದೋರ್ ಅಂತ ಹಾಕ್ಬಿಡ್ತಾರೆ. ಇಂದೋರ್, ಓಕೆ, ನಮಗೆ ಯಾವ ಊರು ಗೊತ್ತಿಲ್ಲ, ಅದೆಲ್ಲೋ ಇಂದೋರಲ್ಲಿರುತ್ತೆ. ಸೊ ಅಲ್ಲಿದ್ದು ಅಡ್ರೆಸ್ ಇರುತ್ತೆ, ಅಲ್ಲಿದ್ದು ಫೋಟೋ ಗೀಟೋ ಎಲ್ಲ ಹಾಕ್ತಾರೆ. ಇಷ್ಟು ಕೆಪಾಸಿಟಿ ಇದೆ, ಇಷ್ಟು ಹಾರ್ಡ್ನೆಸ್ ಇದೆ, ಇಷ್ಟು ಒಂದು ಒಪೇಕ್ ಇದೆಯೋ, ಟ್ರಾನ್ಸ್ಪರೆಂಟ್ ಇದೆಯೋ, ಎಲ್ಲ ಲಿಸ್ಟ್ ಇದೆ, ಇಷ್ಟು ಕ್ಯಾರೆಟ್ ಇದೆ. ಸೊ ಇದು ನ್ಯಾಚುರಲ್ ಜೆಮ್ ಅಂತ ಹಾಕ್ಬಿಡ್ತಾರೆ. ಹಾಕ್ಬಿಟ್ಟು ಸರ್ಟಿಫೈಡ್ ಅಂತ ಹಾಕ್ಬಿಡ್ತಾರೆ. ಆ ಕಾರ್ಡೇ ಫಸ್ಟ್ ಆಫ್ ಆಲ್ ಡೂಪ್ಲಿಕೇಟು. ಆ ಕಾರ್ಡೇ ಫಸ್ಟ್ ಆಫ್ ಆಲ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥದ್ದು. ನಿಜವಾದ ಟೆಸ್ಟಿಂಗ್ ಬಂದ್ಬಿಟ್ಟು ಜೆಮ್ ಟೆಸ್ಟಿಂಗ್ ಲ್ಯಾಬ್ ಅಂತಿರುತ್ತೆ. ಜೆಮ್ ಟೆಸ್ಟಿಂಗ್ ಲ್ಯಾಬ್ ಅದು GIA ಅಂತ ಒಂದು ಕಂಪನಿ ಇದೆ. GIA ಸರ್ಟಿಫೈಡ್ ಇರ್ತಕ್ಕಂಥ ಲ್ಯಾಬ್ ಮಾತ್ರನೇ ಜೆಮ್ ಟೆಸ್ಟಿಂಗಿಗೆ ಅರ್ಹರಾಗಿರುತ್ತೆ. ಇನ್ನೊಂದು 2-3 ಏಜೆನ್ಸಿ ಇದೆ, ಸರ್ಟಿಫೈಡ್ ಏಜೆನ್ಸಿ. ಅದರಲ್ಲಿ ಜನರಲಾಗಿ ನೀವು GIA ನೋಡಿರ್ತೀರ. GIA ತುಂಬ ಡೈಮಂಡಿಗೆ ಜಾಸ್ತಿ ಅವರು ಇದು ಮಾಡ್ತಾಯಿರ್ತಾರೆ, GIA. ಸೊ ಆ ರೀತಿ ತುಂಬ ಜನ ಗೊತ್ತಿರಲ್ಲ, 8,000 10,000 ಕೊಟ್ಟು ಇದು ಮಾಡ್ತಾರೆ. ಸೊ ನನ್ನ ಸಜೆಷನ್ನು ಗೊತ್ತಿರೋ ಹತ್ರ ಕರೆಕ್ಟಾಗಿ ತೊಗೊಳ್ಳಿ. ಯಾಕಂದರೆ ಹಾಕೊಂಡ ಮೇಲೆ ವರ್ಕ್ ಆಗಿಲ್ಲ ಅಂದರೆ ಗ್ಲಾಸ್ ಹಾಕೊಂಡ್ರೆ ಹೆಂಗೆ ವರ್ಕ್ ಆಗುತ್ತೆ? ಜೆಮ್ ಸ್ಟೋನಲ್ಲಿ ಆ ಒಂದು ಕಂಪನಾಂಕಗಳಿರುತ್ತೆ, ಆ ಫ್ರೀಕ್ವೆನ್ಸಿ ಇರುತ್ತೆ, ಆ ಬೇಕಾಗಿರ್ತಕ್ಕಂಥ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಹಾಗೆ ಜೆಮ್ ಸ್ಟೋನ್ ಹಾಕೋಬೇಕಾದ್ರೆ ಯಾವಾಗಲೂ ಕೆಳಗಡೆ ಓಪನ್ ಇರಬೇಕು, ಬಿಲೋ ಈ ಉಂಗುರದ ಕೆಳಗಡೆ ಓಪನ್ ಇರಬೇಕು, ಟಚ್ ಆಗೋದಲ್ಲ. ರೇಸ್ ಪಾಸ್ ಆಗಬೇಕು. ಈ ಉಂಗುರದಲ್ಲಿ ಆ ರೇಸ್ ಪಾಸಾಗಿ ಬಾಡಿ ಒಳಗಡೆ ಹೋಗುತ್ತೆ. ಇದನ್ನು ಮಂತ್ರಮಣಿ ಔಷಧ ಅಂತ ಒಂದು ಪುಸ್ತಕ ಹಳೆಯ ಕಾಲದ ಗ್ರಂಥದಲ್ಲಿ ಬರೆದಿದ್ದಾರೆ. ಮಂತ್ರಮಣಿ ಔಷಧ ಅಂತ. ಮಂತ್ರ ಎಲ್ಲರಿಗೂ ಗೊತ್ತು, ಮಂತ್ರ ಹೇಳೋದು. ಔಷಧ ಎಲ್ಲರಿಗೂ ಗೊತ್ತು, ಗಿಡಮೂಲಿಕೆ ಅವಾಗೆಲ್ಲ ಕೊಡ್ತಾಯಿದ್ದು. ಮಣಿ ಅನ್ನೋದೊಂದು ಬಂತು, ಕ್ರಿಸ್ಟಲ್ ಅಂತ ಬರುತ್ತೆ. ಈ 9 ಗ್ರಹಗಳ ಪ್ರಮುಖವಾಗಿರ್ತಕ್ಕಂಥ ಪ್ರೆಷಸ್ ಸ್ಟೋನ್ ಬರುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಸಬ್ ಕ್ರಿಸ್ಟಲ್ಸ್ ಅಂತ ಬರುತ್ತೆ, ಸೆಮಿ ಪ್ರೆಷಸ್ ಅಂತ ಬರುತ್ತೆ. ಅದರಲ್ಲಿ ಸಬ್ ಕ್ರಿಸ್ಟಲ್ಸ್ ಬಂದ್ಬಿಟ್ಟು ನಾವು ಹಾಕ್ಕೊಂಡಿರ್ತಕ್ಕಂಥ ಇದೆಲ್ಲ ಕೈಗೆ ಹಾಕೋತಿರೋ ಕ್ರಿಸ್ಟಲ್ಸ್. ಇದ್ರದ್ದು ಫ್ರೀಕ್ವೆನ್ಸಿ ಲೋ ಇರುತ್ತೆ. ಒಂದು ಜೆಮ್ ಸ್ಟೋನ್ದು ಫ್ರೀಕ್ವೆನ್ಸಿ ವೆರಿ ಹೈ ಇರುತ್ತೆ, ಫಾಸ್ಟರ್ ರಿಯಾಕ್ಷನ್ ಇರುತ್ತೆ, ಅದಕ್ಕೆ ಕಾಸ್ಟ್ಲಿ ಇರುತ್ತೆ. ಇದು ಸ್ವಲ್ಪ ಸ್ಲೋ ಆಗಿ ನಿಧಾನಕ್ಕೆ ಬರುತ್ತೆ. ಸೊ ಎಲ್ಲನೂ ಒಂಥರ ಟಾರ್ಚ್ ಇದ್ದಂಗೆ. ಒಂದು 2 ಸೆಲ್ ಹಾಕಿರೋ ಟಾರ್ಚ್ ಎಷ್ಟು ಪವರ್ ಇರುತ್ತೆ, ಒಂದು ಎಷ್ಟೋ ವ್ಯಾಟ್ 100 ವ್ಯಾಟ್ ಇರತಕ್ಕಂಥ ಪವರ್ ಬರ್ತಕ್ಕಂಥ ತೋರಿಸುತ್ತೆ. ಸೊ ಇಲ್ಲಿ ಅವರು ಗುರುದು ಹಾಕ್ಕೊಳ್ಬೇಕು. ಮತ್ತು ಹಾಗೆ ದಾನ ರಾಹುಗೆ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ರಾಹುಗೆ ಬೆಳ್ಳುಳ್ಳಿಯನ್ನು ಶನಿವಾರ ದಾನ ಮಾಡಿ. ಮತ್ತು ಶನಿವಾರ ಈ ಒಂದು ಹಾಸ್ಪಿಟಲ್ ವಿಸಿಟ್ ಮಾಡಿಬಿಟ್ಟು ಬಡವರಿಗೆ ಏನಾದರೂ ಒಂದು ಹಣ್ಣು ಅಥವಾ ಇನ್ನೊಂದು ಏನಾದರೂ ಮತ್ತೊಂದು ಕೊಟ್ಟರೆ ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇನ್ನು ಕರೆ ಮಾಡಿದಾಗ ನಿಮ್ಮ ಜನ್ಮ
ಹುಟ್ಟಿದ ದಿನಾಂಕ ಹಾಗೆ ಹುಟ್ಟಿದ ಸಮಯ ಹುಟ್ಟಿದ ಸ್ಥಳವನ್ನು ತಿಳಿಸ್ಬೇಕಾಗತ್ತೆ. ಆಕಸ್ಮಿಕವಾಗಿ ಇದ್ಯಾವುದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249ರವರೆಗಿನ ಒಂದು ಸಂಖ್ಯೆ ಹೇಳಬೇಕಾಗತ್ತೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮ್ಯಾಮ್. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬೆಂಗಳೂರಿಂದ ಸುನೀತಾ ಅಂದ್ಬಿಟ್ಟು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನನ್ನ ಮಗನ ಮದುವೆ ವಿಚಾರದ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು? ಮಗನ ಹೆಸರು ವಿನಯ್. ಓಕೆ, ಅವರ ಡೇಟ್ ಆಫ್ ಬರ್ತ್? 30/9/1999. 30/9/1999. ಬೆಳಗ್ಗೆ 6 ಗಂಟೆ. ಬೆಳಿಗ್ಗೆ 6 ಗಂಟೆ. ಮೈಸೂರು. ಗುರೂಜಿ ಅವರಿದ್ದಾರೆ, ಮಾತನಾಡಿ ಮಾ. ನಮಸ್ತೆ ಗುರುಜಿ. ಈಗ ತಾನೇ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದಾಗ ಕಸ್ಪ್ ಅಂತ ತೋರಿಸಿದೆ. ಕಸ್ಪು ನಮಗೆ ಡಿಸೈಡ್ ಮಾಡುತ್ತೆ ಇವ್ರಿಗೆ ಆ ಮದುವೆ ಜೀವನ ಹೇಗಿರುತ್ತೆ, ಮದುವೆ ಬೇಗ ಆಗುತ್ತಾ ಲೇಟ್ ಆಗುತ್ತಾ ಅಂತ. ಕರೆಕ್ಟಾಗಿ 6 ಗಂಟೆ ಕೊಟ್ಟಾಗ ಸಮಯ ಅದು ತೊಗೊಳಕ್ಕಾಗೋದಿಲ್ಲ. ಯಾಕಂದರೆ ಎವ್ರಿ 2 ಮಿನಿಟ್ಸು ಕಸ್ಪು ಕಾಂಬಿನೇಷನ್ ಚೇಂಜ್ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ 6 ಗಂಟೆ ನಾನು ತೊಗೊಳಕ್ಕಾಗಲ್ಲ. ಬಟ್ ಆದರೆ ಆ ಕಸ್ಪು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನಾನು ದಶ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ 5:50 ಇರ್ಬೋದು. ಅದಕ್ಕೆ ಎಲ್ಲರಿಗೂ ಹೇಳೋದು, ಹುಟ್ಟಿದ ಸಮಯ ಭಾಳ ಇಂಪಾರ್ಟೆಂಟು. ಯಾಕೆಂದರೆ ಹುಟ್ಟಿದ ಸಮಯದಲ್ಲಿ ಗ್ರಹಗತಿಗಳನ್ನ ನಾವು ನೋಡ್ತೀವಿ. ಆ ಗ್ರಹಗತಿಗಳನ್ನ ನಾವು ಡ್ರಾಪ್ ಡೌನ್ ಮಾಡ್ತೀವಿ ಬೈ ಡಿವಿಷನ್ನು. 12 ರಾಶಿಗಳು, ಅದನ್ನು ಭಾಗ ಮಾಡಿ 9 ಗ್ರಹಗಳು, ಅದನ್ನು ಭಾಗ ಮಾಡಿ 27 ನಕ್ಷತ್ರಗಳು, ಅದನ್ನು ಭಾಗ ಮಾಡಿ 249 1ರಿಂದ 249 ಹೇಳ್ತಿಲ್ಲ, ಅದು ಸಬ್ಲಾರ್ಡ್ಸ್ ಅಂತ ಡಿವೈಡ್ ಮಾಡ್ತೀವಿ. ಆ ಎವ್ರಿ 249 ಎವ್ರಿ 1 ಮಿನಿಟ್ 2 ಮಿನಿಟ್ ಚೇಂಜ್ ಆಗ್ತಾ ಇರುತ್ತೆ 1 to 12 ಸೊ ಎವ್ರಿ 2 ಮಿನಿಟ್ 1 ಮಿನಿಟು ಬರ್ತ್ ಟೈಮ್ ವೆರಿ ಇಂಪಾರ್ಟೆಂಟು. ನೀವು ಸುಮ್ಮನೆ ಸಾಧಾರಣವಾಗಿ ಹೇಳಿದ್ರೆ ಸುಮ್ಮನೆ ದೋಷ ಹೇಳಿಬಿಟ್ಟು ಪೂಜೆ ಮಾಡಿಸಿ ಎಲ್ಲ ಪೂಜೆ ಮಾಡಿಸಿ ಆಗಲ್ಲ ಅಂತ ಹೇಳ್ತೀವಿ. ಆ ಮೈನ್ಯೂಟ್ ಲೆವೆಲ್ಗೆ ಹೋದಾಗ ಮಾತ್ರನೇ ಅರ್ಥ ಆಗೋದು. ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಮೇ 17ನೇ ತಾರೀಕು ಯಾಕೆ ಈ ಥರ ಆಗ್ತಾಯಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಇನ್ನೂ 26ನೇ ವಯಸ್ಸು, ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಈಗ ಸದ್ಯಕ್ಕೆ ರಾಹು ದಶೆ ತೋರಿಸ್ತಾ ಇದೆ. ಅವ್ರಿಗೆ ಇಷ್ಟಪಟ್ಟಿರ್ತಕ್ಕಂಥ ಹುಡುಗನ್ನ ಅಥವಾ ಹುಡುಗ ಅಲ್ವ ಮಾಡಿರೋದು, ಹುಡುಗಿನ ಇಂಟ್ರೆಸ್ಟ್ ಇದ್ದರೆ ಮಾಡಿ. ಯಾಕಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಓನ್ ಥಾಟ್ಸ್ ಇರುತ್ತೆ, ಇಂಥವರೇ ಬೇಕು ಅಂಥವರೇ ಬೇಕು ಅಂತ. ಅದು 2 ರೀತಿ ಪ್ರಭಾವ ಬೀರುತ್ತೆ. ಒಂದು, ಅವ್ರಿಗೆ ಇಷ್ಟಪಟ್ಟಿರ್ತಕ್ಕಂಥ ಒಂದು ಹುಡುಗಿ ಅಥವಾ ನೀವು ತೋರಿಸ್ತಕ್ಕಂಥ ಹುಡುಗಿಲಿ ಕೆಲವು ಕ್ವಾಲಿಟೀಸ್ ಇಷ್ಟ ಆಗಬೇಕು. ರಿಜೆಕ್ಷನ್ ಜಾಸ್ತಿ ಇದೆ, ದಶಾ ಹೇಳ್ತಾ ಇದೆ. ಭುಕ್ತಿ ಬಂದುಬಿಟ್ಟು 5, 6, 8 ಬಂದಿರೋದ್ರಿಂದ ಇದು ಸ್ವಲ್ಪ ಸೆಲೆಕ್ಟಿವ್ ಅಥವಾ ಲವ್ಡ್ ಪರ್ಸನ್ ಅಂತ ಕರಿತೀವಿ. ಯಾರ್ದು ಲವ್ ಮಾಡಿರ್ತಕ್ಕಂಥದ್ದು ಅಥವಾ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು, ತೋರಿಸಿದ್ದು ಮಾಡೋದೇ ಇಲ್ಲ, ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂತಲೇ, ಯಾವುದು ಒಪ್ಪೋದಿಲ್ಲ ಅನ್ನೋದು 5ನೇ ಮನೆ, ನಾನು ಇಂಥದ್ದೇ ಮಾಡ್ಕೊಳ್ತೀನಿ ಅನ್ನೋದು 5ನೇ ಮನೆ. ಸೊ 2 ರೀತಿ ಒಂದು ಡಬಲ್ ಎಜ್ ಸ್ವೋರ್ಡ್ ಥರ ವರ್ಕ್ ಆಗುತ್ತೆ. ಇಲ್ಲಿ 5ನೇ ಮನೆ ಅವ್ನಿಗೆ ಯಾವುದು ಇಷ್ಟನೋ ಆ ರೀತಿ ಮಾಡಬೇಕು. ಯಾಕಂದರೆ ರಾಹು ಇಲ್ಲಿ 2031ರವರೆಗೂ ಇರೋದ್ರಿಂದ, ಇಲ್ಲಿಂದ 6 ವರ್ಷ ಇರೋದ್ರಿಂದ ಅವ್ನಿಗೆ ಆಲ್ರೆಡಿ 26 ಆಗಿದೆ, ಪ್ಲಸ್ 6 32ನೇ ವಯಸ್ಸವರೆಗೂ ಸ್ವಲ್ಪ ಸಮಸ್ಯೆ ಇದೆ. ಅದಾದಮೇಲೆ ಗುರು ಕಂಟಿನ್ಯೂ ಮಾಡಿದಾಗ ಸೇಮ್ 5th ಹೌಸೇ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಅವ್ರಿಗೆ ಏನು ಇಷ್ಟನೋ ಸ್ವಲ್ಪ ಬೇಗ ಶೀಘ್ರವಾಗಿ ಮಾಡೋದು ಒಳ್ಳೆಯದು. ಮದುವೆ ವಿಚಾರದಲ್ಲಿ ಸ್ವಲ್ಪ ದಶಾಭುಕ್ತಿಗಳಲ್ಲಿ ನೋಡಿದಾಗ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ. ಬಟ್ ಆದರೆ ಅವ್ನು ಏನು ಇಷ್ಟಪಡ್ತಾನೋ ಅದನ್ನು ಕಾನ್ಫಿಡೆನ್ಸ್ ತೊಗೊಂಡು ನೀನೇ ಮಾಡ್ಕೊಂಡಿದ್ಯಾ, ನೀನೇ ಹುಷಾರಾಗಿರೋ, ಮತ್ತು ರೀಸನ್ಸ್ ಕೊಡಬೇಡ ಅಂತ ಹೇಳಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಇಲ್ಲಿ 8, 5, 6 ಕಾಂಬಿನೇಷನ್ ಬಂದಿರತಕ್ಕಂಥದ್ದು ಶನಿಯಿಂದ. ರಾಹುನಲ್ಲಿ ಶನಿಯ ಪ್ರಭಾವ ಇರತಕ್ಕಂಥದ್ದು. ದಶಾ ಎಲ್ಲರೂ ಹೇಳ್ತಾರೆ. ಇವಾಗ ತುಂಬ ಜನ ಜ್ಯೋತಿಷ್ಯ ನೋಡಿದ ತಕ್ಷಣ ಇಲ್ಲಿ ಇವರಿಗೆ ಮದುವೆ ಯೋಗದಲ್ಲಿ ಫಸ್ಟು ನೋಡೋದು ಇಲ್ಲಿ ಇದನ್ನು ನೋಡ್ತಾರೆ, 7ನೇ ಮನೆ ನೋಡ್ತಾರೆ. ಇದು ಓನರ್ ಯಾರು ಎಲ್ಲರಿಗೂ ಗೊತ್ತು, ಗುರು. ಇಲ್ಲಿ ಗುರು ಮದುವೆ ಆಗ್ತಾ ಇಲ್ಲ ಅಂತಂದರೆ ಗುರು ನೋಡಮ್ಮ ಶನಿ ಜೊತೆ ಸೇರ್ಕೊಂಡಿದ್ದಾನೆ, ಅಷ್ಟಮಾಧಿಪತಿ ಅಂತ ಹೇಳ್ಬಿಡ್ತಾರೆ. ಇದು ರಾಂಗ್, ಕಂಪ್ಲೀಟ್ಲಿ ರಾಂಗ್. ಸ್ವಲ್ಪ ಜ್ಯೋತಿಷ್ಯ ಅನ್ನೋದು ಆ ಥರ ಅಲ್ಲ. ನಾವು ನೋಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಶ, 11ನೇ ಮನೇಲಿ ಕೂತಿರ್ತಕ್ಕಂಥ ದಶ. ಈ ದಶ ಯಾರ ನಕ್ಷತ್ರದಲ್ಲಿದ್ದೇನೆ ಅಂತ ನೋಡ್ತೀವಿ ನಾವು. ಯಾರ ನಕ್ಷತ್ರ ಅಂತಂದರೆ ಶನಿಯ ನಕ್ಷತ್ರದಲ್ಲಿದ್ದಾನೆ 8ನೇ ಮನೆ. 6ನೇ ಅಧಿಪತಿಯಾಗಿರ್ತಕ್ಕಂಥವನು ಮತ್ತು 5ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಇಲ್ಲಿ ಕೂತಿದ್ದಾನೆ. ಗುರುಗೆ ಸಂಬಂಧವೇ ಇಲ್ಲ. ಗುರು ಏನು ಕಾಂಬಿನೇಷನ್ ಇದೆಯೋ ಇಲ್ಲಿ, ಈ ಮನೆದು ಸಂಬಂಧವೇ ಬರೋದಿಲ್ಲ. ಯಾಕಂದರೆ ದಶನೂ ಬರಲ್ಲ, ಅವ್ನು ಇಲ್ಲವೇ ಇಲ್ಲ. ನಾನೇನು ಹೇಳ್ತಾ ಇಲ್ಲಪ್ಪ, ನಾನು ಮದುವೆ ಹಾಳು ಮಾಡ್ತಾಯಿಲ್ಲ, ಯಾಕಂದ್ರೆ ನನಗೆ ಅದು ಅಧಿಕಾರ ಕೊಟ್ಟಿಲ್ಲ. ಜ್ಯೋತಿಷ್ಯದಲ್ಲಿ ಅಧಿಕಾರಿ ಗ್ರಹಗಳು ಅಂತ ಬರುತ್ತೆ. ಆ ಅಧಿಕಾರಿ ಗ್ರಹಗಳೇ ದಶ. ಸುಮ್ಮನೆ 7ನೇ ಮನೇಲಿ ಅವರಿಲ್ಲ, ಇವ್ರು ಕೂತಿದ್ದಾರೆ, ಅವ್ರಿಗೆ ಜ್ಯೋತಿಷ್ಯನೇ ಗೊತ್ತಿಲ್ಲ. ಯಾರ್ಯಾರು ಶಾಸ್ತ್ರ ಹೇಳ್ತೀವಿ ಅಂತ ಕೂತಿರ್ತಾರೋ 100% ಅಸ್ಟ್ರಾಲಜಿ ಗೊತ್ತಿಲ್ಲ. ಸುಮ್ಮನೆ ವೀಕ್ಷಣೆ, ಅವ್ರು ವೀಕ್ಷಣೆ ಮಾಡ್ತಾಯಿದ್ದಾರೆ. ಇಲ್ಲಿಂದ ಮಂಗಳ 4ನೇ ಮನೆ ಇಲ್ಲಿ ನೋಡ್ತಾ ಇದ್ದಾನೆ, ಮತ್ತು ಭಾಗ್ಯಸ್ಥಾನ ನೋಡ್ತಾ ಇದ್ದಾನೆ, ಆಮೇಲೆ ದಶಮ ಸ್ಥಾನ ನೋಡ್ತಾ ಇದ್ದಾನೆ. ಇದು ನೋಡಿ ಏನು ಮಾಡಬೇಕು? ಅಧಿಕಾರಿ ಗ್ರಹಗಳನ್ನ ನೋಡಬೇಕು. ಅಧಿಕಾರದಲ್ಲೇ ಇಲ್ಲದೇ ಇರೋನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ತುಂಬ ಜನ ಕುಜದೋಷ ಹೇಳ್ತಾರೆ. ಅಧಿಕಾರದಲ್ಲೇ ಇರಲ್ಲ ಕುಜದೋಷ. ಸಾಡೆ ಸಾತಿ ಬಗ್ಗೆ ಮಾತಾಡ್ತಾರೆ ತುಂಬ ಜನ.
ಈ ಅಲ್ಪಜ್ಞಾನಿಗಳು ಜ್ಯೋತಿಷರಲ್ಲದೆ ಕೆಲವರು ಕಾಂಪೌಂಡ್ರಲ್ಲದೆ ಜನಗಳು ಕೂಡ ನನ್ನ ಅವ್ರ ರಾಶಿ ತಿಳ್ಕೊಂಬಿಟ್ಟು ಶನಿ ಎಂಟ್ರಾಗಿದ ತಕ್ಷಣ ನನಗೆ 7.5 ಇದೆ, ಅದಕ್ಕೆ ಹಿಂಗಾಗ್ತಾಯಿದೆ. ಅಧಿಕಾರಿ ಗ್ರಹಗಳೇ ಅಲ್ಲ ಅದು. ಸೊ ಅಧಿಕಾರಿ ಗ್ರಹಗಳು ಯಾರು? ದಶಾಭುಕ್ತಿ ಅಂತರ್ಭುಕ್ತಿಲಿ ನೋಡಬೇಕು. ಅದರೊಳಗಡೆ ಏನಾದ್ರು ಸೇಮ್ ರಿಪೀಟ್ ಆಗಿದ್ದರೆ ಹೌದು ಒಪ್ಕೊಳ್ಬೋದು, ಅದು ರಿಪೀಟ್ ಆಗಿಲ್ಲ ಅಂದರೆ ಆಗಲ್ಲ. ಸೊ ಇಲ್ಲಿ ಕಾಂಬಿನೇಷನ್ ಬಂದ್ಬಿಟ್ಟು ಶನಿ ಈಸ್ ದಿ ಮೋಸ್ಟ್ ಪ್ರಾಬ್ಲಮ್ಯಾಟಿಕ್ ಪ್ಲ್ಯಾನೆಟ್ ಇಲ್ಲಿ, ಮದುವೆ ವಿಚಾರಕ್ಕೆ, ಲವ್ ವಿಚಾರಕ್ಕೆ ಅಥವಾ ಸೆಲೆಕ್ಟಿವ್ ವಿಚಾರಕ್ಕೆ. ಸ್ವಲ್ಪ ಇದನ್ನು ಅಡ್ರೆಸ್ ಮಾಡಬೇಕು. ಗುರುನಲ್ಲ, ಗುರು 8ನೇ ಮನೆ ಕೂತ, ಗುರು ಬಂದೇ ಇಲ್ಲ ಅಲ್ಲಿ. ಐ ಆಮ್ ನಾಟ್ ಇನ್ ದಿ ಸೀನ್ ಅಂತಾನೆ. ನಾನು ಕೆಟ್ಟ ಸ್ಥಾನದಲ್ಲಿರ್ಬೋದು, ನಾನು ಸೀನೇ ಕರ್ಕೊಂಬಂದಿಲ್ಲಪ್ಪ ನಿಮಗೆ ಶೂಟ್ ಮಾಡೋಕ್ಕೆ. ಯಾರೋ ಬೇರೆಯವರು ಶೂಟ್ ಮಾಡ್ತಾಯಿದ್ರೆ ನನ್ನ ಹೆಸರು ಹೇಳ್ತಾ ಇದ್ದಾರೆ. ಹಂಗೆ ಕೊಲೆ ಮಾಡಿದ್ದು ಯಾರೋ ಬೇರೆಯವರು ನನ್ನ ಹೆಸರು ಹೇಳ್ತಾ ಇದ್ದಾರೆ. ಅದಕ್ಕೆ ಅಧಿಕಾರಿ ಗ್ರಹಗಳನ್ನು ತಿಳ್ಕೊಳ್ಳಿ. ಜ್ಯೋತಿಷ್ಯ ಇಸ್ ಎ ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್. 15-20 ವರ್ಷದಿಂದ ಎಲ್ಲ ಟಿ ವಿಲೂ ಬಡ್ಕೊಂಡಿದ್ದು ಆಯಿತು. ಬದಲಾಗಿ ಈಗ ಜನಗಳು ಬದಲಾಗಿ ಸೈಂಟಿಫಿಕ್ ಆಗಿ ಪ್ಲಾನೆಟರಿ ಇಂಟೆಲಿಜೆನ್ಸ್ ಯಾವ ಥರ ಇದೆ, ಅಧಿಕಾರಿ ಗ್ರಹಗಳು ಯಾವುದಿದೆ. ಬನ್ನಿ, ಲಗ್ನ ಹೇಳಿದೆ, ಲಗ್ನ ಹೇಳಾದ್ಮೇಲೆ ರಾಶಿಗಳು ಬರಲ್ಲ ಅಂತ ಹೇಳಿದೆ. ಈಗ ಸದ್ಯಕ್ಕೆ ಅಧಿಕಾರಿ ಗ್ರಹಗಳನ್ನ ತೊಗೊಂಬನ್ನಿ. ನಿಮಗೆ ದಶಾಭುಕ್ತಿ ಅರ್ಥ ಆಗಿಲ್ಲ ಅಂದರೆ ವೆರಿ ಸಿಂಪ್ಲಿಫೈಡ್ ಆಗಿ ಅಧಿಕಾರಿ ಗ್ರಹ ಅಂತ ಹೇಳ್ತೀನಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ದೂರವಾಣಿ ಸಂಪರ್ಕಕ್ಕೆ ಕರೆ ಮಾಡಬಹುದಾಗಿದೆ, ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಬಾಲ್ಕೋಟೆಯಿಂದ ಮ್ಯಾಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ನನ್ನ ಮಗಳು SSLC ಎಕ್ಸಾಮ್ ಬರ್ದಿದ್ದಾಳ್ರಿ, ಹೆಂಗ್ ಬರುತ್ತ ಅಂತ ತಿಳ್ಕೊಬೇಕು. ಓಕೆ, ಮಗಳ ಹೆಸರು? ಅಮೂಲ್ಯ. ಹುಟ್ಟಿದ ದಿನಾಂಕ? 3/9/2009 8:10 ಬೆಳಿಗ್ಗೆ. ಹುಟ್ಟಿದ 3/5/2009 ಬೆಳಿಗ್ಗೆ 8:10 ಬಾಲ್ಕೋಟೆಯಲ್ಲಿ. ಬಾಗಲಕೋಟೆ. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ ಮಾ. ಮೇನ ಹುಟ್ಟಿರೋದು ಹಾ, ಮೇರಿ. 10th ರಿಸಲ್ಟ್ ಇನ್ನೂ ಬಂದಿಲ್ವಾ? ಹಾ, ಬಂದಿಲ್ರಿ. ನಾನು ಹೇಳ್ತಾ ಇದ್ದೀನ್ರಿ ಚಲೋ ಆಕೈತಿ, ಯಾಕೆ ಹೆದರ್ತಿ ಅಂತೇಳಿ. ಆಕಿಗೆ ಹಂಗಾಕೈತಿ, ನಮ್ಮ ಮಮ್ಮಿ ಏನ್ ಬರ್ತಾನ ಅಂತ ಹೆದರಾಕತ್ತಾಳ್ರಿ. ಅದಕ್ಕೆ ನಿಮ್ನ ಒಂದ್ ಸ್ವಲ್ಪ ಕೇಳಿದ್ರ ಅಂತ ಹಚ್ಚಿದ್ವಿ. ಎಜುಕೇಷನ್ ಕಾಂಬಿನೇಷನಲ್ಲಿ ದಶಾ ಪಾಸಿಟಿವ್ ಆಗಿದೆ. ಶುಕ್ರ ದಶಾ ಬಂದಿದೆ. 4ನೇ ಮನೆ, 9ನೇ ಮನೆ, 10ನೇ ಮನೆ ಖಂಡಿತ ಸಕ್ಸಸ್ ಆಗುತ್ತೆ. ಭುಕ್ತಿಯಲ್ಲಿ ಸ್ವಲ್ಪ 11 ಬಂದರೂ ಕೂಡ 12ನೇ ಮನೆ ಬಂದಿರತಕ್ಕಂಥದ್ದು ಭುಕ್ತಿ ದಿ ನೆಕ್ಸ್ಟ್ ಲೆವೆಲ್ಲು. ಹಾಗೆ ಅಂತರ್ಭುಕ್ತಿಯಲ್ಲಿ ಈ ಶುಕ್ರ ಆದಮೇಲೆ ಸೂರ್ಯ ಬರ್ತಕ್ಕಂಥ ಚಾನ್ಸಸ್ಸು 8. ಯಾವುದಾದ್ರು 1 ಅಥವಾ 2 ಸಬ್ಜೆಕ್ಟು ಸ್ವಲ್ಪ ಎಕ್ಸ್ಪೆಕ್ಟೆಡ್ಕಿಂತ ತುಂಬಾ ಕಮ್ಮಿ ಮಾರ್ಕ್ಸ್ ಬರುತ್ತೆ. ಆದರೆ ಪಾಸ್ ಆಗ್ತಕ್ಕಂಥದ್ದು ಅದು ಇದು ಅದರ ಬಗ್ಗೆ ಏನೋ ಚಿಂತೆ ಮಾಡಬೇಕಾಗಿಲ್ಲ, ತುಂಬ ಚೆನ್ನಾಗಿದೆ. ಶುಕ್ರದಶ ಸ್ವಲ್ಪ ಎಜುಕೇಷನ್ಗೆ ವೀಕ್. ಆ್ಯಕ್ಚುಲಿ ಶುಕ್ರ ಆ್ಯಸ್ ಎ ಗ್ರಹ ಬರಬಾರ್ದು ಯಾವುದೇ ಒಂದು ಎಜುಕೇಷನ್ ಟೈಮಲ್ಲಿ. ಮೊದಲು ನೀವು ಶುಕ್ರನಿಗೆ ಸ್ವಲ್ಪ ಅಡ್ರೆಸ್ ಮಾಡಬೇಕು. ಶುಕ್ರನಿಗೆ ಈ ಒಂದು ಅವರೆಕಾಳನ್ನು ಬಡವರಿಗೆ ಪ್ರತಿ ಶುಕ್ರವಾರ ನಿಮ್ಮ ಮಗಳಿಗೆ 13 ಸತಿ ನಿವಾಳಿಸಿ ಯಾರಿಗಾರು ಕೊಡಿ. ಹಾಗೆ ಅದರಲ್ಲಿರ್ತಕ್ಕಂಥ ನಕ್ಷತ್ರ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಎಜುಕೇಷನ್ ಕಾಂಬಿನೇಷನ್ನು 4ನೇ ಮನೆ, 9ನೇ ಮನೆ, 10ನೇ ಮನೆ. ಈ 4ನೇ ಮನೆ, 9ನೇ ಮನೆ, 10ನೇ ಮನೆ ಬಂದು ಇಲ್ಲಿ ನಮಗೆ ಯಾವ ಒಂದು ಗ್ರಹದಿಂದ ಬರ್ತಾ ಇದೆ ಅಂತ ನೋಡಬೇಕು. ಆ ಗ್ರಹ ಬರ್ತಕ್ಕಂಥದ್ದು ಇಲ್ಲಿ ನಮಗೆ ಶನಿಯಿಂದ. ಇವರಿಗೆ ಸಾಧ್ಯವಾದಷ್ಟು ಎಜುಕೇಷನ್ ಚೆನ್ನಾಗಿ ಕಂಪ್ಲೀಟ್ ಆಗೋಕ್ಕೆ ಅಂದರೆ ಬ್ಲೂ ಸಫೈರ್, ಸೌತ್ ಆಫ್ರಿಕನ್ ಬ್ಲೂ ಸಫೈರ್ ಹಾಕೋಬೇಕು. ಬಲಗೈ ಮದಿದ ಬೆರಳು. ಸ್ಕೂಲ್ಗೆ ಹೋಗ್ತಾಯಿದ್ವಿ, ಕಾಲೇಜ್ಗೆ ಹೋಗ್ತಾಯಿದ್ದೀವಿ, ಎಲ್ಲ ಸ್ವಲ್ಪ ಕೊಡಲ್ಲ ಮಾಡಲ್ಲ ಅಂದಾಗ ಕೊರಳಿಗೆ ಒಂದು ಸಿಲ್ವರ್ ಪೆಂಡೆಂಟ್ ಹಾಕಿ ಆ ಗ್ರಹ ಇವರಿಗೆ ಪ್ರಚೋದನೆ ಕೊಡುತ್ತೆ ಮೈಂಡಿಗೆ. ನಾನು ಓದಬೇಕು, ಸಾಧನೆ ಮಾಡಬೇಕು, ಯಾವಾಗಲೂ ಕಲಿತಾ ಇರಬೇಕು. ಎವ್ರಿಥಿಂಗ್ ಈಸ್ ಎ ಡ್ರೈವಿಂಗ್ ಫೋರ್ಸ್. ಮನುಷ್ಯನಿಗೆ ಎಷ್ಟೊಂದು ಡ್ರೈವಿಂಗ್ ಫೋರ್ಸ್ ಇರುತ್ತೆ. ಓದ್ತಾ ಇರ್ತಕ್ಕಂಥ ಸಮಯದಲ್ಲಿ ಪೋಷಕರು ನೋಡು ಅದು ಮಾಡಿದ್ರೆ ಅಷ್ಟು ಬರುತ್ತೆ, ಇದು ಮಾಡಿದ್ರೆ ಇಷ್ಟು ಬರುತ್ತೆ, ಸೈಂಟಿಸ್ಟ್ ಆದರೆ ನಿನಗೆ ಅವಾರ್ಡ್ ಬರುತ್ತೆ, ರಿವಾರ್ಡ್ ಬರುತ್ತೆ, ದುಡ್ಡು ಬರುತ್ತೆ, ನೀನು ಇಂಜಿನಿಯರ್ ಆದರೆ ಹಂಗೆ ಬರುತ್ತೆ, ದೊಡ್ಡ ಕಂಪ್ನೀಲಿ ನಿನಗೆ 1 ಲಕ್ಷ 2 ಲಕ್ಷ. ಅವೆಲ್ಲ ಡ್ರೈವಿಂಗ್ ಫೋರ್ಸ್. ಪ್ಲ್ಯಾನೆಟ್ಸಲ್ಲೂ ದಶಾದಲ್ಲೂ ಕೂಡ ದಶನೇ ಇಂಪಾರ್ಟೆಂಟು. ದಶದಲ್ಲಿರ್ತಕ್ಕಂಥ ನಕ್ಷತ್ರ ಫಸ್ಟ್ ಲೆವೆಲ್ ಇಂಪಾರ್ಟೆಂಟು. ಆ ನಕ್ಷತ್ರದೊಳಗೆ ಇರತಕ್ಕಂಥ ಸಬ್ಲಾರ್ಡ್ ಇನ್ನೂ ಹೈಯೆಸ್ಟ್ ಇಂಪಾರ್ಟೆಂಟು. ಸೊ 20%, 30%, 50% ಈ ಆರ್ಡ್ರಲ್ಲಿದೆ. ಆದರೆ ಮೂಲ ನಾವು ಎಂಟ್ರಾಗ್ತಕ್ಕಂಥ ಒಂದು ದಾರಿ ನಕ್ಷತ್ರ ಆಗಿರುತ್ತೆ, ಯಾಕಂದರೆ ಅದೇ ಫ್ರೂಟ್ ಆಗಿರುತ್ತೆ. ಫಸ್ಟ್ ಅದನ್ನು ಬಲಪಡಿಸ್ಕೊಳ್ತೀವಿ, ಅದಾದಮೇಲೆ ಸಬ್ಲಾರ್ಡ್ನ ಬಲಪಡಿಸ್ಕೊಳ್ತೀವಿ. ಇಲ್ಲಿ ಸಬ್ಲಾರ್ಡ್ ಶುಕ್ರನೇ ಬಂದಿರೋದ್ರಿಂದ ಒಂದು 6 ಮುಖದ ರುದ್ರಾಕ್ಷಿ ಜೊತೆ ಒಂದು ಬ್ಲೂ ಸಫೈರ್ ಹಾಕಿ ನಕ್ಷತ್ರ ನಾಡಿ ಕಲೀರಿ. ಡೆಫಿನೆಟ್ಲಿ ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ ಯಾವ ಲೈನ್ ಹೋಗಬೇಕು ಅಂತ.
ಟೀಚಿಂಗ್ ಲೈನ್ ಇವ್ರಿಗೆ ತುಂಬ ಉತ್ತಮವಾಗಿದೆ. ಟೀಚಿಂಗ್ ಲೈನು BEd ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರೊಫೆಸರ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಸೊ BCom BEd ಮಾಡ್ಬೋದು ಅಥವಾ BSc BEd ಮಾಡ್ಬೋದು. ಟೀಚಿಂಗ್ ಲೈನ್ ಈಸ್ ವೆರಿ ಗುಡ್. ಒಳ್ಳೆ ಅವರು ಕೊನೆಯಲ್ಲಿ ದೊಡ್ಡ ಪ್ರಿನ್ಸಿಪಾಲ್, ಪ್ರೊಫೆಸರ್ ಮತ್ತು ಸ್ಕೂಲ್ನ ಆಡಳಿತ ಮಾಡ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಆ ಲೈನಲ್ಲಿ ಹೋಗ್ತಾರೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಮೇ 17ನೇ ತಾರೀಕಿಂದ 15 ದಿನದ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ 106ನೇ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಗುರುಜಿಯವರ ನೇತೃತ್ವದಲ್ಲಿ ಈ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ವಿಶ್ವದಾದ್ಯಂತ 6,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇನ್ನು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ತಮ್ಮ ಒಂದು ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಇನ್ನು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರ ವಿದ್ಯಾರ್ಥಿಗಳು ಏನು ಮಾತನಾಡಿದ್ದಾರೆ, ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೋಡ್ಕೊಂಡು ಬರೋಣ. ನಮಸ್ತೆ ಎಲ್ರಿಗೂ. ಗುರುಗಳಿಗೆ ವಂದಿಸ್ತಾ, ನಮ್ಗೆ ಇದೊಂದು ಅವಕಾಶ ಸಿಕ್ಕಿರೋದು ನಮ್ಮ ಜೀವನದಲ್ಲೇ ಒಂದು ವಿಶೇಷ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಇಂಥ ಒಂದು ಗುರುಗಳ ಜೊತೆಯಲ್ಲಿ ನಾವು ಕಲಿಯೋದಕ್ಕೆ ಅವಕಾಶ ಆಗಿರೋದು ಪರ್ಫೆಕ್ಟಾಗಿ, ಅಂದರೆ ಯಾವುದೇ ಅನುಮಾನ ಇಲ್ಲದೆ ಆಗ್ಬೋದು, ಆಗತ್ತೆ, ಆಗಲ್ಲ ಹೀಗೆ ಹೇಳೋವಂಥ ಗುರುಗಳದು ಬೇಕಾದಷ್ಟು ನಾನು ಮಾಡಿದ್ದೆ. ಈಗ ನಕ್ಷತ್ರ ನಾಡಿನೂ ಕಲಿತ್ಬಿಟ್ಟು ಈಗ ಹೈಯರ್ ಕ್ಲಾಸ್, ಅಡ್ವಾನ್ಸ್ ಕ್ಲಾಸು ಕಲಿತು ಇವತ್ತಿನ ದಿವಸ ಒಳ್ಳೆ ಒಂದು ಪ್ರಿಡಿಕ್ಷನ್ನು ಪರ್ಫೆಕ್ಟಾಗಿ ಹೇಳೋಕ್ಕೆ ಎಲ್ಲ ರೀತಿಯಲ್ಲೂ ಟ್ರೈನ್ ಅಪ್ ಮಾಡಿದ್ದಾರೆ. ಗುರುಗಳಿಗೆ ಇದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರೆ ಸಾಲೋದಿಲ್ಲ. ಅದೇ ರೀತಿ ಎಲ್ಲರೂ ಅಷ್ಟೇ ಈ ಕ್ಲಾಸ್ಗೆ ಸೇರಿಕೊಂಡು ನಿಮ್ಮ ಜೀವನದಲ್ಲಿ ಆಗು ಹೋಗೋದು, ನಿಮ್ಮ ಕುಟುಂಬದವ್ರದ್ದು, ನಿಮ್ಮ ನೆರೆಹೊರೆಯವ್ರದ್ದು ಸಹ ಅಥವಾ ನಿಮ್ಮ ಫ್ರೆಂಡ್ಸ್ದು, ಅದು ಇನ್ಯಾರಿಗೆ ಒಬ್ಬರು ಕಷ್ಟದಲ್ಲಿದ್ದಾರೆ ಅನ್ನೋರಿಗೆ ಸಹ ನೀವು ಒಂದು ಸಜೆಷನ್ ಕೊಟ್ಟು ಅವ್ರಿಗೆ ಒಂದು ಒಳ್ಳೆ ರೀತಿ ಆಗೋದಕ್ಕೆ ನಿಮ್ಮ ಕಡೆಯಿಂದನೂ ಒಂದು ಸಹಾಯ ಆಗುವಂಥ ಅವಕಾಶಗಳು ಬೇಕಾದಷ್ಟಿದೆ. ಅದರಿಂದ ಈ ಕ್ಲಾಸ್ಗಳೆಲ್ಲ ಸೇರಿ ತಾವು ಒಂದು ಒಳ್ಳೆ ರೀತಿಯಲ್ಲಿ ಮುಂದುವರಿರಿ. ಅದ್ರ ಜೊತೆಯಲ್ಲಿ ನಿಮ್ಮ ಸರೌಂಡಿಂಗ್ಸಿಗೂ ಈ ಅವಕಾಶ ಮಾಡಿಕೊಡಿ ಅಂತ ಹೇಳ್ಕೊಂಡು ನಾನು ಹೇಳ್ತಿದ್ದೀನಿ. ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಾ ಅಂತ. ನಾನು 94th ಬ್ಯಾಚ್ ಅಲ್ಲಿ ಅಸ್ಟ್ರಾಲಜಿನ ಕಲಿತೆ. ನಾನು ಬೇಸಿಕ್ ಅನ್ನ ಕಲ್ತಿದ್ದೀನಿ. ಸಾಕಷ್ಟು ವರ್ಷಗಳಿಂದ ನಮ್ಮ ತಾಯಿ ನೋಡ್ತಿದ್ರು ನಕ್ಷತ್ರ ನಾಡಿ ಬಗ್ಗೆ. ಅವ್ರಿಗೆ ತುಂಬಾ ಆಸೆ ಇತ್ತು ನಾನು ಕಲಿಬೇಕು ಅಂತ. ಸೊ ನನಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ ಅಸ್ಟ್ರಾಲಜಿ ಬಗ್ಗೆ, ಇದು ಯಾವ ರೀತಿಯಾಗಿ ನನ್ನ ಲೈಫ್ ನ ಚೇಂಜ್ ಮಾಡ್ಬೋದು ಅಂತ. ಸೊ ಮೊದಲನೇದಾಗಿ ನಾನು ಇದ್ರ ಬಗ್ಗೆ ತಿಳ್ಕೊಂಡಾಗ ಸ್ಟಾರ್ಟೆಡ್ ಬಿಕಮಿಂಗ್ ಮೋರ್ ಇಂಟ್ರೆಸ್ಟಿಂಗ್ ನನಗೆ. ಸೊ ಕಲ್ತ ಮೇಲೆ ಯಾವ ರೀತಿಯಾಗಿ ಅದು ನನ್ನ ಲೈಫಲ್ಲಿ ಚೇಂಜಸ್ ತಂದಿದೆ ಅಂತ ಹೇಳಿದ್ರೆ ತುಂಬಾನೇ ಒಂದು ಪಾಸಿಟಿವ್ ಚೇಂಜ್ ಇದೆ. ಹಾಗೆ ಸಾಕಷ್ಟು ಅಸ್ಟ್ರಾಲಜಿ ಬಗ್ಗೆ ಇದ್ದಂತಹ ಸೂಪರ್ಸ್ಟಿಷನ್ ಥಿಂಕಿಂಗ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಮೂಢನಂಬಿಕೆಗಳು ಅನ್ನೋದು ಏನಿರುತ್ತೆ, ಆ ಥರದ ಥಿಂಕಿಂಗ್ನೆಲ್ಲ ಅದು ಕಡಿಮೆ ಮಾಡಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಯಾರೇ ಆಗ್ಲಿ ಈ ಟಾಪಿಕ್ ಅನ್ನ ಏನಕ್ಕೆ ಕಲ್ತ್ಕೊಳ್ಬೇಕು ಅಂದ್ರೆ ಇಟ್ ಬ್ರಿಂಗ್ಸ್ ಅ ಲಾಟ್ ಆಫ್ ಗುಡ್ ಚೇಂಜಸ್ ಇನ್ ಯುವರ್ ಲೈಫ್. ನಿಮ್ಗೆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಅನ್ನುವಂಥದ್ದು ಆಗ್ಬೋದು ಅಥವಾ ಕಂಪ್ಲೀಟ್ಲಿ ಬ್ಲೋ ಯೋರ್ ಮೈಂಡ್ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾನೇ ಅಸಂಪ್ಷನ್ಸ್ ಇದೆ ಅಥವಾ ಬೇರೆ ಬೇರೆ ತರ ಥಿಂಕಿಂಗ್ ಇರುತ್ತೆ ಅಸ್ಟ್ರಾಲಜಿ ಅಂದ್ರೆ. ಬಟ್ ಇಟ್ ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ಯೋರ್ ಲೈಫ್. ನಿಮ್ಮನ್ನ ನೀವು ಇನ್ನೂ ಒಬ್ಬ ಬೆಟರ್ ಹ್ಯೂಮನ್ ಮಾಡ್ಕೊಳ್ಳಿಕ್ಕೆ, ಹಾಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಪರ್ಸನಲೈಸೇಷನ್ಗೆ, ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ನನಗೆ ಐ ಫೀಲ್ ವೆರಿ ಬ್ಲೆಸ್ಡ್ ಅಂಡ್ ಥ್ಯಾಂಕ್ಫುಲ್ ಬೀಯಿಂಗ್ ಅ ಪಾರ್ಟ್ ಆಫ್ ನಕ್ಷತ್ರ ನಾಡಿ. ಹಾಗೆ ಇದಲ್ದೇನೆ ನಾನು ಲೈಕ್ ಈಗ ಬೇಸಿಕ್ ಕಲ್ತಿದ್ದೀನಿ, ಮುಂದೆ ನಾನು ಐ ವಾಂಟ್ ಟು ಗೋ ಟು ಅಡ್ವಾನ್ಸ್ ಲೆವೆಲ್, ಹಾಗೆ ಡಾಕ್ಟರೇಟ್ ಕೂಡ ಮಾಡಬೇಕು ಅಂತ ತುಂಬಾನೇ ಆಸೆ ಇದೆ. ಸೊ ಈ ರೀತಿಯಾಗಿ ಕಲ್ತ್ಕೊಳ್ಳೋದ್ರಿಂದ ಇಟ್ ವಿಲ್ ಬಿ ಅ ವೆರಿ ಗುಡ್ ಥಿಂಗ್ ಫಾರ್ ಎವ್ರಿಬಡಿ ಅಂತಾನೆ ಹೇಳ್ಬೋದು. ಸೊ ನೀವು ಕೂಡ ಅಸ್ಟ್ರಾಲಜಿಯನ್ನ ಕಲೀರಿ. ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಚೇಂಜ್ ಅನ್ನ ನೀವು ನೋಡ್ತೀರಾ. ನೀವು ಅನ್ಕೊಂಡಿರೋ ಕೆಲಸಗಳನ್ನ ನೀವು ವೀಕ್ಷಕರೇ, ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.